ಬೀದಿ ನಾಯಿಗಾದ್ರೂ ಮರ್ಯಾದೆ ಇರುತ್ತೆ, ಆದ್ರೆ ಪಾಕಿಸ್ತಾನಕ್ಕೆ 8 ಆಣೆ ಮರ್ಯಾದೆನೂ ಇಲ್ಲ. ಅಂತ ದೇಶ ಈಗ 3 ಭಾಗ ಆಗುವ ಸಾಧ್ಯತೆ ಇದೆ. ಪಾಕಿಸ್ತಾನ್ ವಿಭಜನೆಗೆ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ಪಾಕಿಸ್ತಾನಕ್ಕೆ ಬಂದಂತ ಸ್ಥಿತಿ ನಾಯಿ ನರಿ ಬೀದಿಯಲ್ಲಿ ಅಡ್ಡಾಡೋ ಹಂದಿಗಳಿಗೂ ಬರಬಾರದು ಕಣ್ರಿ. 1947ರಲ್ಲಿ ಹುಟ್ಟಿದಾಗಿನಿಂದ ಭಾರತದ ಕೆಡಕನ್ನೇ ಬಯಸುವ ಆ ದರ್ಭೇಸಿ ದೇಶ ಈಗ ಹರಿದು ಹಂಚಿ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಅಂದು ಬಾಂಗ್ಲಾದೇಶ, ಇಂದು ಬಲೂಚ್ ಸಿಂಧ್. ಪಾಕಿಸ್ತಾನದಲ್ಲಿ ಮತ್ತೆ ಮೊಳಗುತ್ತಿದೆ ಸ್ವಾತಂತ್ರ್ಯ ಕಹಳೆ. ಪಾಕಿಸ್ತಾನದ ನಾಲಾಯಕ್ ಪ್ರಧಾನಿ ಶಹಬಾಜ್ ಶರೀಫ್ ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪದವಿ ಪಡೆದುಕೊಂಡ ಬೇವರ್ಸಿ ಅಸೀಂ ಮುನೀರ್ ಚಡ್ಡಿ ಒದ್ದೆಯಾಗುತ್ತಿದೆ. ಬಲೂಚಿಸ್ತಾನದ ನಾಯಕರು 1971ರಲ್ಲಿ ಏನ್ ಆಗಿತ್ತೋ ಆ ಘಟನೆಯನ್ನ ನೆನಪಿಸುತ್ತಿದ್ದಾರೆ. ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಬ್ರೇಕ್ ಬೀಳಲಿದೆ. ಬಲೂಚ್ ಸಿಂಧ್ ಪಿಒಕೆಗಳು ಸ್ವತಂತ್ರ ದೇಶವಾಗಲಿವೆ ಅಂತ ಹೇಳ್ತಿದ್ದಾರೆ. ಅಸೀಂ ಮುನೀರ್ ಹೆಗಲೇರಿದ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ಸಿಡಿಎಫ್ ಆಗಿ ನೇಮಕಗೊಂಡಿದ್ದ ಆಸಿಫ್ ಮುನೀರ್ಗೆ ಅಮೆರಿಕದ ಬೇಡಿಕೆಯೊಂದು ಹೊಸ ಸವಾಲಾಗಿ ಪರಿಣಮಿಸಿದೆ. ಗಾಜಾದಲ್ಲಿ ಸ್ಥಿರತೆ ತರುವ ಉದ್ದೇಶ ಹೊಂದಿರುವ ಗಾಜಾ ಸ್ಥಿರೀಕರಣ ಪಡೆಗೆ ಸೈನ್ಯವನ್ನ ಒದಗಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಇಸ್ರೇಲ್ಗೆ ಸಹಾಯ ಮಾಡಲು ಟ್ರಂಪ್ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೈನ್ ಕದನದಲ್ಲಿ ಪಾಕಿಸ್ತಾನವು ಪ್ಯಾಲೆಸ್ತೈನ್ ಪರ ನಿಂತಿದೆ. ಈಗ ಗಾಜಾದಲ್ಲಿ ಸ್ಥಿರತೆ ತರಲು ಒಂದು ಆರ್ಮಿ ಬೇಕೇ ಬೇಕು. ಹೇಗೂ ಪಾಕಿಸ್ತಾನ ಸೈನಿಕರಿಗೆ ತಿನ್ನೋಕು ಅನ್ನ ಇಲ್ಲ, ಸಂಬಳವೂ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಗಾಜಾಗೆ ನಿಮ್ಮ ಸೇನೆ ಕಳಿಸಿ ಅಂತಿದ್ದಾನೆ ದೊಡ್ಡಣ್ಣ ಟ್ರಂಪ್. ಬಿರಿಯಾನಿ ಭಾಗ್ಯದ ಜೊತೆಗೆ ಬಾಡಿಗೆ ಯೋಧರಿಗೆ ಸಂಬಳ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇಸ್ರೇಲ್ ಅನ್ನು ಪಾಕಿಸ್ತಾನ ದೇಶ ಅಂತ ಒಪ್ಪಿಕೊಳ್ಳೋದಿಲ್ಲ. ಅಂತದ್ರಲ್ಲಿ ಇಸ್ರೇಲ್ ಉದ್ಧಾರಕ್ಕೆ ಫೀಲ್ಡ್ ಮಾರ್ಷಲ್ ಮುನೀರ್ ಸೇನೆ ಕಳಿಸ್ತಾನ ಅನ್ನೋದೇ ಪ್ರಶ್ನೆ. ಮನುಷ್ಯ ಸುಮ್ನೆ ನಾಯಿಗಳಿಗೆ ಬಿಸ್ಕೆಟ್ ಹಾಕಲ್ಲ. ತನಗೆ ಬೇಕಾದಂತೆ ಕೆಲಸ ಮಾಡಿಸಿಕೊಳ್ಳಲು ಒಂದಷ್ಟು ಊಟನೋ ಬಿಸ್ಕೆಟ್ನೋ ಹಾಕ್ತಾನೆ. ಪಾಕಿಸ್ತಾನದಿಂದ ಕೆಲಸ ಬೇಕಾಗಿತ್ತು, ಅದಕ್ಕೆ ಟ್ರಂಪ್ ಎಷ್ಟು ದಿನ ಪಾಕಿಗಳಿಗೆ ಬಿಸ್ಕೆಟ್ ಹಾಕಿದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೀದಿ ನಾಯಿಗಾದ್ರೂ ಮರ್ಯಾದೆ ಇರುತ್ತೆ, ಆದ್ರೆ ಪಾಕಿಸ್ತಾನಕ್ಕೆ 8 ಆಣೆ ಮರ್ಯಾದೆನೂ ಇಲ್ಲ. ಅಂತ ದೇಶ ಈಗ 3 ಭಾಗ ಆಗುವ ಸಾಧ್ಯತೆ ಇದೆ. ಪಾಕಿಸ್ತಾನ್ ವಿಭಜನೆಗೆ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ಪಾಕಿಸ್ತಾನಕ್ಕೆ ಬಂದಂತ ಸ್ಥಿತಿ ನಾಯಿ ನರಿ ಬೀದಿಯಲ್ಲಿ ಅಡ್ಡಾಡೋ ಹಂದಿಗಳಿಗೂ ಬರಬಾರದು ಕಣ್ರಿ. 1947ರಲ್ಲಿ ಹುಟ್ಟಿದಾಗಿನಿಂದ ಭಾರತದ ಕೆಡಕನ್ನೇ ಬಯಸುವ ಆ ದರ್ಭೇಸಿ ದೇಶ ಈಗ ಹರಿದು ಹಂಚಿ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಅಂದು ಬಾಂಗ್ಲಾದೇಶ, ಇಂದು ಬಲೂಚ್ ಸಿಂಧ್. ಪಾಕಿಸ್ತಾನದಲ್ಲಿ ಮತ್ತೆ ಮೊಳಗುತ್ತಿದೆ ಸ್ವಾತಂತ್ರ್ಯ ಕಹಳೆ. ಪಾಕಿಸ್ತಾನದ ನಾಲಾಯಕ್ ಪ್ರಧಾನಿ ಶಹಬಾಜ್ ಶರೀಫ್ ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪದವಿ ಪಡೆದುಕೊಂಡ ಬೇವರ್ಸಿ ಅಸೀಂ ಮುನೀರ್ ಚಡ್ಡಿ ಒದ್ದೆಯಾಗುತ್ತಿದೆ. ಬಲೂಚಿಸ್ತಾನದ ನಾಯಕರು 1971ರಲ್ಲಿ ಏನ್ ಆಗಿತ್ತೋ ಆ ಘಟನೆಯನ್ನ ನೆನಪಿಸುತ್ತಿದ್ದಾರೆ. ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಬ್ರೇಕ್ ಬೀಳಲಿದೆ. ಬಲೂಚ್ ಸಿಂಧ್ ಪಿಒಕೆಗಳು ಸ್ವತಂತ್ರ ದೇಶವಾಗಲಿವೆ ಅಂತ ಹೇಳ್ತಿದ್ದಾರೆ. ಅಸೀಂ ಮುನೀರ್ ಹೆಗಲೇರಿದ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ಸಿಡಿಎಫ್ ಆಗಿ ನೇಮಕಗೊಂಡಿದ್ದ ಆಸಿಫ್ ಮುನೀರ್ಗೆ ಅಮೆರಿಕದ ಬೇಡಿಕೆಯೊಂದು ಹೊಸ ಸವಾಲಾಗಿ ಪರಿಣಮಿಸಿದೆ. ಗಾಜಾದಲ್ಲಿ ಸ್ಥಿರತೆ ತರುವ ಉದ್ದೇಶ ಹೊಂದಿರುವ ಗಾಜಾ ಸ್ಥಿರೀಕರಣ ಪಡೆಗೆ ಸೈನ್ಯವನ್ನ ಒದಗಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಇಸ್ರೇಲ್ಗೆ ಸಹಾಯ ಮಾಡಲು ಟ್ರಂಪ್ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೈನ್ ಕದನದಲ್ಲಿ ಪಾಕಿಸ್ತಾನವು ಪ್ಯಾಲೆಸ್ತೈನ್ ಪರ ನಿಂತಿದೆ. ಈಗ ಗಾಜಾದಲ್ಲಿ ಸ್ಥಿರತೆ ತರಲು ಒಂದು ಆರ್ಮಿ ಬೇಕೇ ಬೇಕು. ಹೇಗೂ ಪಾಕಿಸ್ತಾನ ಸೈನಿಕರಿಗೆ ತಿನ್ನೋಕು ಅನ್ನ ಇಲ್ಲ, ಸಂಬಳವೂ ಸಿಗ್ತಾ ಇಲ್ಲ.
ಅದೇ ಕಾರಣಕ್ಕೆ ಗಾಜಾಗೆ ನಿಮ್ಮ ಸೇನೆ ಕಳಿಸಿ ಅಂತಿದ್ದಾನೆ ದೊಡ್ಡಣ್ಣ ಟ್ರಂಪ್. ಬಿರಿಯಾನಿ ಭಾಗ್ಯದ ಜೊತೆಗೆ ಬಾಡಿಗೆ ಯೋಧರಿಗೆ ಸಂಬಳ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇಸ್ರೇಲ್ ಅನ್ನು ಪಾಕಿಸ್ತಾನ ದೇಶ ಅಂತ ಒಪ್ಪಿಕೊಳ್ಳೋದಿಲ್ಲ. ಅಂತದ್ರಲ್ಲಿ ಇಸ್ರೇಲ್ ಉದ್ಧಾರಕ್ಕೆ ಫೀಲ್ಡ್ ಮಾರ್ಷಲ್ ಮುನೀರ್ ಸೇನೆ ಕಳಿಸ್ತಾನ ಅನ್ನೋದೇ ಪ್ರಶ್ನೆ. ಮನುಷ್ಯ ಸುಮ್ನೆ ನಾಯಿಗಳಿಗೆ ಬಿಸ್ಕೆಟ್ ಹಾಕಲ್ಲ. ತನಗೆ ಬೇಕಾದಂತೆ ಕೆಲಸ ಮಾಡಿಸಿಕೊಳ್ಳಲು ಒಂದಷ್ಟು ಊಟನೋ ಬಿಸ್ಕೆಟ್ನೋ ಹಾಕ್ತಾನೆ. ಪಾಕಿಸ್ತಾನದಿಂದ ಕೆಲಸ ಬೇಕಾಗಿತ್ತು, ಅದಕ್ಕೆ ಟ್ರಂಪ್ ಎಷ್ಟು ದಿನ ಪಾಕಿಗಳಿಗೆ ಬಿಸ್ಕೆಟ್ ಹಾಕಿದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೀದಿ ನಾಯಿಗಾದ್ರೂ ಮರ್ಯಾದೆ ಇರುತ್ತೆ, ಆದ್ರೆ ಪಾಕಿಸ್ತಾನಕ್ಕೆ 8 ಆಣೆ ಮರ್ಯಾದೆನೂ ಇಲ್ಲ. ಅಂತ ದೇಶ ಈಗ 3 ಭಾಗ ಆಗುವ ಸಾಧ್ಯತೆ ಇದೆ. ಪಾಕಿಸ್ತಾನ್ ವಿಭಜನೆಗೆ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ಪಾಕಿಸ್ತಾನಕ್ಕೆ ಬಂದಂತ ಸ್ಥಿತಿ ನಾಯಿ ನರಿ ಬೀದಿಯಲ್ಲಿ ಅಡ್ಡಾಡೋ ಹಂದಿಗಳಿಗೂ ಬರಬಾರದು ಕಣ್ರಿ. 1947ರಲ್ಲಿ ಹುಟ್ಟಿದಾಗಿನಿಂದ ಭಾರತದ ಕೆಡಕನ್ನೇ ಬಯಸುವ ಆ ದರ್ಭೇಸಿ ದೇಶ ಈಗ ಹರಿದು ಹಂಚಿ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಅಂದು ಬಾಂಗ್ಲಾದೇಶ, ಇಂದು ಬಲೂಚ್ ಸಿಂಧ್. ಪಾಕಿಸ್ತಾನದಲ್ಲಿ ಮತ್ತೆ ಮೊಳಗುತ್ತಿದೆ ಸ್ವಾತಂತ್ರ್ಯ ಕಹಳೆ. ಪಾಕಿಸ್ತಾನದ ನಾಲಾಯಕ್ ಪ್ರಧಾನಿ ಶಹಬಾಜ್ ಶರೀಫ್ ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪದವಿ ಪಡೆದುಕೊಂಡ ಬೇವರ್ಸಿ ಅಸೀಂ ಮುನೀರ್ ಚಡ್ಡಿ ಒದ್ದೆಯಾಗುತ್ತಿದೆ. ಬಲೂಚಿಸ್ತಾನದ ನಾಯಕರು 1971ರಲ್ಲಿ ಏನ್ ಆಗಿತ್ತೋ ಆ ಘಟನೆಯನ್ನ ನೆನಪಿಸುತ್ತಿದ್ದಾರೆ. ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಬ್ರೇಕ್ ಬೀಳಲಿದೆ. ಬಲೂಚ್ ಸಿಂಧ್ ಪಿಒಕೆಗಳು ಸ್ವತಂತ್ರ ದೇಶವಾಗಲಿವೆ ಅಂತ ಹೇಳ್ತಿದ್ದಾರೆ. ಅಸೀಂ ಮುನೀರ್ ಹೆಗಲೇರಿದ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ಸಿಡಿಎಫ್ ಆಗಿ ನೇಮಕಗೊಂಡಿದ್ದ ಆಸಿಫ್ ಮುನೀರ್ಗೆ ಅಮೆರಿಕದ ಬೇಡಿಕೆಯೊಂದು ಹೊಸ ಸವಾಲಾಗಿ ಪರಿಣಮಿಸಿದೆ. ಗಾಜಾದಲ್ಲಿ ಸ್ಥಿರತೆ ತರುವ ಉದ್ದೇಶ ಹೊಂದಿರುವ ಗಾಜಾ ಸ್ಥಿರೀಕರಣ ಪಡೆಗೆ ಸೈನ್ಯವನ್ನ ಒದಗಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಇಸ್ರೇಲ್ಗೆ ಸಹಾಯ ಮಾಡಲು ಟ್ರಂಪ್ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಇಸ್ರೇಲ್ ಪ್ಯಾಲಿಸ್ತೇನ್ ಕದನದಲ್ಲಿ ಪಾಕಿಸ್ತಾನವು ಪ್ಯಾಲಿಸ್ತೇನ್ ಪರ ನಿಂತಿದೆ. ಈಗ ಗಾಜಾದಲ್ಲಿ ಸ್ಥಿರತೆ ತರಲು ಒಂದು ಆರ್ಮಿ ಬೇಕೇ ಬೇಕು. ಹೇಗೋ ಪಾಕಿಸ್ತಾನ ಸೈನಿಕರಿಗೆ ತಿನ್ನೋಕು ಅನ್ನ ಇಲ್ಲ, ಸಂಬಳವೂ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಗಾಜಾಗೆ ನಿಮ್ಮ ಸೇನೆ ಕಳಿಸಿ ಅಂತಿದ್ದಾನೆ ದೊಡ್ಡಣ್ಣ ಟ್ರಂಪ್. ಬಿರಿಯಾನಿ ಭಾಗ್ಯದ ಜೊತೆಗೆ ಬಾಡಿಗೆ ಯೋಧರಿಗೆ ಸಂಬಳ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇಸ್ರೇಲ್ ಅನ್ನು ಪಾಕಿಸ್ತಾನ ದೇಶ ಅಂತ ಒಪ್ಪಿಕೊಳ್ಳೋದಿಲ್ಲ. ಅಂತದ್ರಲ್ಲಿ ಇಸ್ರೇಲ್ ಉದ್ಧಾರಕ್ಕೆ ಫೀಲ್ಡ್ ಮಾರ್ಷಲ್ ಮುನೀರ್ ಸೇನೆ ಕಳಿಸ್ತಾನ ಅನ್ನೋದೇ ಪ್ರಶ್ನೆ. ಮನುಷ್ಯ ಸುಮ್ನೆ ನಾಯಿಗಳಿಗೆ ಬಿಸ್ಕೆಟ್ ಹಾಕಲ್ಲ. ತನಗೆ ಬೇಕಾದಂತೆ ಕೆಲಸ ಮಾಡಿಸಿಕೊಳ್ಳಲು ಒಂದಷ್ಟು ಊಟನೋ ಬಿಸ್ಕೆಟ್ನೋ ಹಾಕ್ತಾನೆ. ಪಾಕಿಸ್ತಾನದಿಂದ ಕೆಲಸ ಬೇಕಾಗಿತ್ತು, ಅದಕ್ಕೆ ಟ್ರಂಪ್ ಎಷ್ಟು ದಿನ ಪಾಕಿಗಳಿಗೆ ಬಿಸ್ಕೆಟ್ ಹಾಕಿದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.